ಕಿ ಹರ 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 ಸನಾತನ ಹಿಂದೂ ಧರ್ಮ ಕಿ ಜೈ ಗುರು ಬಸವಲಿಂಗಾಯ ನಮಃ. ಗುರು ಸಿದ್ದರಾಮೇಶ್ವರರಿಗೆ ಎಲ್ರಿಗೂ ನಮಸ್ಕಾರ. ನೊಳಂಬ ಸಮಾಜ ಆಯೋಜನೆ ಮಾಡಿರುವ ಗುರು ಸಿದ್ದರಾಮೇಶ್ವರರ 853ನೇ ಜಯಂತಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾತೆ ಡಾಕ್ಟರ್ ಬಸವಾಂಜಲಿಯವರು ಸೇರಿದಂತೆ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಜ್ಞಾನಪ್ರಭು ಸಿದ್ದರಾಮೇಶ್ವರ ದೇಶಿಕೇಂದ್ರ ಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಬಸವಲಿಂಗ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಶ್ರೀ ಸೇವಾಲಾಲ್ ಸ್ವಾಮೀಜಿಯವರು ಸೇರಿದಂತೆ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಹರಗುರು ಚರಮೂರ್ತಿಗಳವರ ಪಾದಾರವಿಂದಗಳಿಗೆ ನಮಿಸಿ, ವೇದಿಕೆಯ ಮೇಲೆ ಉಪಸ್ಥಿತ ಈ ಒಂದು ಸಿದ್ದರಾಮೇಶ್ವರ ಜಯಂತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರಾದಿಯಾಗಿ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರಿಗೆ ನಮಿಸಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೊಳಲ್ಕೆರೆಯನ್ನು ಸುಂದರಗೊಳಿಸಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳ ಜೊತೆಗೆ ಗುರು ಸಿದ್ದರಾಮೇಶ್ವರರ 853ನೇ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಂಕ್ರಾಂತಿ ಅಂದರೆ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ನಮ್ಮ ಪೂರ್ವಿಕರು ಸೂರ್ಯನ ಹತ್ತಿರಕ್ಕೆ ಭೂಮಿ ಹೋಗೋ ಹತ್ರ ಚಲಿಸೋದನ್ನು ಗಮನಿಸಿ ವೈಜ್ಞಾನಿಕವಾಗಿ ಕಂಡುಕೊಂಡು ಈ ದಿನವನ್ನು ಆಚರಿಸಿದರು. ಈ ಒಂದು ಸಭೆಗೆ ಶಿವಮೊಗ್ಗ ಕ್ಷೇತ್ರದ ಸಂಸದರು, ಸನ್ಮಿತ್ರರು ಆದಂಥ BY ವಿಜೇಂದ್ರರವರನ್ನ ಈ ಸಭೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದು ವಿಜೇಂದ್ರ ರಾಘವೇಂದ್ರ ಎರಡು ಒಂದೇ ಅಂತ ಅಂದ್ಕೊಂಡೆ, ರಾಘವೇಂದ್ರ ಅವರನ್ನು ನಾನು ಸ್ವಾಗತಿಸ್ತೇನೆ. ವಿಜೇಂದ್ರ ಅವರು ನಮ್ಮ ಅಧ್ಯಕ್ಷರಲ್ಲ, ಇವರ ಅಗ್ರಜ ಆದರೂ ಕೂಡ ಅವರು ನಮ್ಮ ಅಧ್ಯಕ್ಷರು, ಹಂಗಾಗಿ ಜಾಸ್ತಿ ತಲೆಯಲ್ಲಿರೋದು ಅವರೇ. ರಾಘವೇಂದ್ರ ಅವರನ್ನು ಸ್ವಾಗತಿಸ್ತಾ, ಸಂಕ್ರಾಂತಿ ಅಂತ ಹೇಳಿದ್ರೆ ಭಾರತದಲ್ಲಿ ರಕ್ತ ಕ್ರಾಂತಿಗಿಂತ ಸಂಕ್ರಾಂತಿ ಅಂದ್ರೆ ಒಳ್ಳೆಯ ಕ್ರಾಂತಿಗೆ ಹೆಚ್ಚು ಮಹತ್ವ. ವ್ಯಕ್ತಿ ಜೀವನದಲ್ಲಿ, ಸಮಾಜ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯ ಕ್ರಾಂತಿ ಆಗಲಿ, ಭಗವಂತ ತಮ್ಮೆಲ್ಲರ ಮನಸ್ಸಿನ ಸದಿಚ್ಛೆಗಳನ್ನು ನೆರವೇರಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ನೋಡಿ, ಸ್ವಂತಕ್ಕೆ ಬದುಕಿದವರು ಅವ್ರ ಮನೆಯಲ್ಲೂ ಕಳೆದು ಹೋಗ್ತಾರೆ. ಸಮಾಜಕ್ಕಾಗಿ ಬದುಕಿದವರು ಶತಶತಮಾನಗಳ ನಂತರವೂ ಮನದಲ್ಲಿ ಉಳಿತಾರೆ ಅನ್ನೋದಕ್ಕೊಂದು ಜೀವಂತ ಉದಾಹರಣೆ ಶ್ರೀ ಗುರು ಸಿದ್ದರಾಮೇಶ್ವರರು. 853 ವರ್ಷಗಳ ಹಿಂದೆ ಜನನ, 853 ವರ್ಷಗಳ ನಂತರವೂ ಕೂಡ ಅವರ ಗುಣಗಾನ ಮಾಡ್ತೇವೆ. ಯಾತಕ್ಕೆ ಗುಣಗಾನ? ಅವರೇನಾದ್ರೂ ಮಡದಿ ಮಕ್ಕಳಿಗಾಗಿ ಬದುಕಿದ್ರೆ ಅವರ ಮನೆಯಲ್ಲೇ ಅವರ ಮೊಮ್ಮಕ್ಕಳು ಮರೆತು ಬಿಡೋರು. ಮಡದಿ ಮಕ್ಕಳಿಗಾಗಿ ಬದುಕಲಿಲ್ಲ, ಸಮಾಜಕ್ಕಾಗಿ, ಪಶು ಪಕ್ಷಿ ಪ್ರಾಣಿಗಳಿಗಾಗಿ ಬದುಕಿದ್ರು. ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನು
ಸಾಕಾರಗೊಳಿಸಿ ತೋರಿಸಿದ್ರು. ಅದಕ್ಕಾಗಿ ಗುರು ಸಿದ್ದರಾಮೇಶ್ವರರನ್ನ ನಾವು ನೆನಪಿಸ್ಕೊಳ್ತೇವೆ. ಕಾಯಕ ತತ್ವದ ಆದರ್ಶ ರೂಪ ಗುರು ಸಿದ್ದರಾಮೇಶ್ವರರು. ನರನೇ ಹರನಾಗಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಗುರು ಸಿದ್ದರಾಮೇಶ್ವರರು. ಹರ ಬೇರೆ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ. ಅವನನ್ನು ಪ್ರಕಟೀಕರಣಗೊಳಿಸೋದಕ್ಕೆ ಭಕ್ತಿ ಮಾರ್ಗ ಇದೆ, ಜ್ಞಾನ ಮಾರ್ಗ ಇದೆ, ಕರ್ಮ ಮಾರ್ಗ ಇದೆ. ಅದರಲ್ಲಿ ಗುರು ಸಿದ್ದರಾಮೇಶ್ವರರು ಹಿಡಿದಿದ್ದು ಕರ್ಮ ಮಾರ್ಗವನ್ನ, ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನ. ಆ ತತ್ವದ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಆದರ್ಶವಾಗಿ ಉಳಿದ್ರು. ಇಷ್ಟು ಮಾತನ್ನ ಅವ್ರ ಬಗ್ಗೆ ಹೇಳ್ತಾ ನಾನು ನನ್ನೊಳಗಿರುವ ಪ್ರಶ್ನೆಗಳನ್ನ ನಿಮ್ಮ ನಡುವೆ ಹಂಚಿಕೊಳ್ಳಕ್ ಬಯಸ್ತೇನೆ. ಜಗತ್ತಿನಲ್ಲಿ 200ಕ್ಕೂ ಹೆಚ್ಚು ದೇಶಗಳಿದ್ದಾವೆ. ಸಿದ್ದರಾಮೇಶ್ವರ ಜಯಂತಿ, ಬಸವ ಜಯಂತಿ, ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ಶಿವರಾತ್ರಿ, ಸಂಕ್ರಾಂತಿ ನಡೆಯುವ ರಾಷ್ಟ್ರಗಳು ಎಷ್ಟಿದ್ದಾವೆ? 200ಕ್ಕೂ ಹೆಚ್ಚು ರಾಷ್ಟ್ರಗಳು ಇರೋದು ನಿಜ. ಆದ್ರೆ ಸಂಕ್ರಾಂತಿ ಎಷ್ಟು ರಾಷ್ಟ್ರಗಳಲ್ಲಿ ನಡೆಯುತ್ತೆ? ಶಿವರಾತ್ರಿ ಎಷ್ಟು ರಾಷ್ಟ್ರಗಳಲ್ಲಿ ನಡೆಯುತ್ತೆ? ಭಾರತ, ನೇಪಾಳ, ಶ್ರೀಲಂಕಾ ಹೊರತುಪಡಿಸಿದ್ರೆ ಬಹುತೇಕ ಕಡೆಗಳಲ್ಲಿ ಸರ್ವಾಂತರ್ಯಾಮಿ ಶಿವನಿದ್ರು ಶಿವರಾತ್ರಿ ನಡೆಯಲ್ಲ. ಜಗತ್ತಿಗೆ ಒಬ್ಬನೇ ಸೂರ್ಯನಿದ್ರು ಸಂಕ್ರಾಂತಿ ಹಬ್ಬ ಉತ್ಸವ ನಡೆಯಲ್ಲ. ಅದು ನಡೆಯುವ ಏಕೈಕ ಜಾಗ ಅದು ಅಖಂಡ ಭಾರತ. ಈ ಅಖಂಡ ಭಾರತದಲ್ಲೂ ಬಹುಭಾಗವನ್ನು ನಾವು ಕಳ್ಕೊಂಡಿದ್ದೇವೆ. ಮಹಾಭಾರತದಲ್ಲಿ ತನ್ನ ಗಂಡನಿಗೆ ಕಣ್ಣಿಲ್ಲ ಅಂತ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪತಿರೋತೆಯಾಗಿ ಜೀವಿಸಿದಂತ ಗಾಂಧಾರಿಯ ತವರು ಮನೆ ಗಾಂಧಾರ. ಇವತ್ತು ಜಗತ್ತಿನ ಭೂಪಟದಲ್ಲಿ ಗಾಂಧಾರವನ್ನು ಹುಡುಕಿದ್ರೆ ಸಿಗಲ್ಲ. ಸಪ್ತ ನದಿಗಳ ಸ್ಮರಣೆ ಮಾಡ್ತೇವೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಯಾವುದೇ ವಿಶೇಷ ಕಾರ್ಯ ಮಾಡಬೇಕಾದ್ರೆ ಸಪ್ತ ನದಿಗಳನ್ನ ಆಹ್ವಾನಿಸ್ತೇವೆ. ಸಪ್ತ ನದಿಗಳಲ್ಲಿ ಒಂದಾಗಿರ್ತಕ್ಕಂಥ ಸಿಂಧು ಭಾರತದ ಒಳಗೆ ಹರಿಯೋಲ್ಲ. ಭಾರತವನ್ನ 47ರಲ್ಲಿ ಮತೀಯ ಆಧಾರದಲ್ಲಿ ವಿಭಜಿಸಿದ್ರಲ್ಲ, ಅದು ಅವತ್ತು ಪಾಕಿಸ್ತಾನ ಆಯ್ತು. ಸಿಂಧುವನ್ನ ಕತ್ತರಿಸಿ ಪಾಕಿಸ್ತಾನದ ಭಾಗವಾಗಿ ಮಾಡಿಬಿಟ್ರು. ಭಾರತವನ್ನ ಸಾಂಸ್ಕೃತಿಕವಾಗಿ ಜೋಡಿಸಿದ್ದು 12 ಲಿಂಗಗಳು, ಶಕ್ತಿಪೀಠಗಳು ಭಾರತವನ್ನ ಸಾಂಸ್ಕೃತಿಕವಾಗಿ ಜೋಡಿಸಿದ್ದು. ನಮ್ಮ ಭಾಷೆ ಬೇರೆ ಬೇರೆ, ಸಂಸ್ಕೃತಿ ಒಂದೇ. ಭಾಷೆ ಬೇರೆ ಇದೆ ಎಂದ ತಕ್ಷಣ, ಆಹಾರ ಪದ್ಧತಿ ಬೇರೆ ಇದೆ ಅಂದ ತಕ್ಷಣ, ವೇಷ ಬೇರೆ ಇದೆ ಅಂದ ತಕ್ಷಣ ದೇಶದಲ್ಲಿ ಸಂಸ್ಕೃತಿ ಬೇರೆ ಆಗಿರ್ಲಿಲ್ಲ. ಆದ್ರೆ ಆ ಸಂಸ್ಕೃತಿಯ ಮೇಲೆ ಆಕ್ರಮಣ ನಡೀತಲ್ಲ, ಈಗಲೂ ನಡೀತಾ ಇದೆಯಲ್ಲ. ಯಾಕೆ ಬಾಂಗ್ಲಾದೇಶದಲ್ಲಿ ದೀಪುದಾಸನ್ನ ಜೀವಂತವಾಗಿ ಸುಟ್ರು? ಯಾಕೆ ವಿಶ್ವಾಸ್ ಮಂಡಲನ್ನ ಅಟ್ಟಾಡಿಸಿ ಕೊಂದು ಹಾಕಿದ್ರು? ಬ್ರಿಜೇಂದ್ರ ಘೋಷ್ ಕತೆ ಏನಾಯ್ತು? ಇದಕ್ಕೆ ಪರಕಾಯ ಪ್ರವೇಶ ಮಾಡಬೇಕಾಗಿಲ್ಲ. ಇದನ್ನು ತಿಳ್ಕೊಳ್ಳೋದಕ್ಕೆ ಭೂತಗನ್ನಡಿಯ ಅವಶ್ಯಕತೆಯೂ ಇಲ್ಲ. ಇತಿಹಾಸವನ್ನು ನೆನಪಿಸಿಕೊಂಡ್ರು ಸಾಕು. ವರ್ತಮಾನದ ಪರಿಸ್ಥಿತಿ ಅರ್ಥ ಆಗುತ್ತೆ.
ಭವಿಷ್ಯದ ಬಗ್ಗೆ ಆತಂಕ ಮೂಡುತ್ತೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ನೊಳಂಬ ಸಮಾಜ ಶೌರ್ಯಕ್ಕೆ ಹೆಸರಾದ ಸಮಾಜ, ರಾಜ್ಯವಾಳಿದ ಸಮಾಜ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ದೇಶಕ್ಕೆ ಶಾಸ್ತ್ರವೂ ಬೇಕು, ಶಸ್ತ್ರವೂ ಬೇಕು. ಶಾಸ್ತ್ರದ ರಕ್ಷಣೆಗೆ ಶಸ್ತ್ರ ಬೇಕು. ಶಸ್ತ್ರ ಸಜ್ಜನರ ರಕ್ಷಣೆಗೆ ಕಟಿಬದ್ಧವಾಗಿರುವಂತೆ ಮಾಡೋದಕ್ಕೆ ಶಾಸ್ತ್ರದ ಅವಶ್ಯಕತೆ ಇದೆ. ಬರೇ ಶಸ್ತ್ರ ಆದ್ರೆ ಅನರ್ಥ. ಶಾಸ್ತ್ರದ ಜೊತೆಗೆ ಶಸ್ತ್ರ ಇದ್ರೆ ಅರ್ಥಪೂರ್ಣ. ಅದಕ್ಕಾಗಿ ಕ್ಷಾತ್ರಿಯ ಹಿನ್ನೆಲೆ ಇರ್ತಕ್ಕಂಥ ನೊಳಂಬ ಸಮಾಜ ಸಮಾಜ ಹಿತ ಮತ್ತು ರಾಷ್ಟ್ರ ಹಿತವನ್ನ ಬಿಟ್ಕೊಡದೆ, ರಾಷ್ಟ್ರ ಹಿತವನ್ನ ಪರಿಪೂರ್ಣವಾಗಿ ಭಾವಿಸಿ, ನಮ್ಮಲ್ಲಿರುವ ವೈವಿಧ್ಯತೆ ಅದು ಒಡಕಿಗೆ ದಾರಿಯಾಗದಂತೆ ನೋಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನ ವಿನಂತಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಕೆಲವರು ನಮ್ಮಲ್ಲಿರುವ ವೈವಿಧ್ಯತೆಯನ್ನೇ ಸಮಾಜ ಒಡೆಯಲು ಉಪಯೋಗಿಸ್ಕೊಳ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ನಮ್ಮಲ್ಲಿ ವೈವಿಧ್ಯತೆ ಇದೆ, ಅದ್ರ ಜೊತೆಗೆ ಏಕತೆಯ ಸೂತ್ರವೂ ಇದೆ. ನಾನು ಬಹಳ ಸಭೆಗಳಲ್ಲಿ ಹೇಳಿದ್ದೇನೆ, ಅಂಗಾಂಗ ಭಾವದ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ನಮ್ಮ ದೇಹದಲ್ಲಿ ಹಲವಾರು ಅಂಗಗಳಿದ್ದಾವೆ. ಕೈಯೇ ಬೇರೆ, ಕಾಲೇ ಬೇರೆ, ಕಣ್ಣೇ ಬೇರೆ, ಕಿವಿಯೇ ಬೇರೆ, ಅವು ಮಾಡುವ ಕೆಲಸಗಳು ಬೇರೆ. ಕಾಲು ಹೊತ್ಕೊಂಡು ಓಡಾಡಿದ್ರೆ ಕೈ ಯಾವುದನ್ನಾದ್ರು ಹಿಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ, ಕಣ್ಣು ನೋಡುತ್ತೆ, ಬಾಯಿ ಮಾತಾಡುತ್ತೆ. ಇದರ ಒಳಗಡೆ ಇವೆಲ್ಲವೂ ಸಚೇತನವಾಗಿರೋದಕ್ಕೆ ಜೀವಾತ್ಮ ಕೆಲಸ ಮಾಡುತ್ತೆ. ಕಾಲಿಗೆ ಮುಳ್ಳು ಹೊಕ್ಕಿದ ಕ್ಷಣ ಮಾತ್ರದಲ್ಲಿ ನರ ಮೆದುಳಿಗೆ ಸಂದೇಶ ಕೊಟ್ರೆ ಇಡೀ ಶರೀರ ಆ ಸಂದೇಶವನ್ನು ಹೊತ್ಕೊಂಡು ನೋವು ಅನುಭವಿಸುತ್ತೆ. ಕಣ್ಣು ಆ ಮುಳ್ಳು ಹೊಕ್ಕಿರೋ ಜಾಗವನ್ನ ಕ್ಷಣ ಮಾತ್ರದಲ್ಲಿ ಪತ್ತೆ ಮಾಡುತ್ತೆ. ಕೈ ಒಂದು ಕ್ಷಣವೂ ತಡ ಮಾಡದೆ ಆ ಮುಳ್ಳನ್ನ ಕಿತ್ತ ಹಾಕುವ ಪ್ರಯತ್ನ ಮಾಡುತ್ತೆ. ಕಾಲಿಗೆ ತಾನೇ ಮುಳ್ಳು ಹೊಕ್ಕಿರೋದು, ಏನಾದೀತು ಅಂತ ಅಸಹಕಾರ ತೋರಿದ್ರೆ ಕಣ್ಣು ಮುಳ್ಳು ಹೊಕ್ಕಿರೋ ಜಾಗವನ್ನು ಪತ್ತೆ ಮಾಡದೇ ಇದ್ರೆ, ಕೈ ಮುಳ್ಳನ್ನು ಕಿತ್ತಾಕದೇ ಇದ್ರೆ, ಕಾಲಿಗೆ ಹೊಕ್ಕ ಮುಳ್ಳು 4 ದಿನಕ್ಕೆ ಭಾವ ಆಗುತ್ತೆ, ಕೀವು ತುಂಬಿಕೊಳ್ಳುತ್ತೆ. ಆಗ್ಲೂ ನಿರ್ಲಕ್ಷ್ಯ ಮಾಡಿದ್ರೆ ಗ್ಯಾಂಗ್ರೀನ್ ಆಗತ್ತೆ. ಆಗ್ಲೂ ನಿರ್ಲಕ್ಷ್ಯ ಮಾಡಿದ್ರೆ ವಿಷವೇರಿ ಮನುಷ್ಯ ಸತ್ತು ಹೋಗ್ತಾನೆ. ಇದನ್ನ ಹಿಂದೂ ಸಮಾಜಕ್ಕೆ ಹೋಲಿಸಿ, ಇದನ್ನ ದೇಶಕ್ಕೆ ಹೋಲಿಸಿ. ದೇಶದಲ್ಲಿ ಕಾಶ್ಮೀರ ಬೇರೆ, ಕೇರಳ ಬೇರೆ, ಕರ್ನಾಟಕ ಬೇರೆ, ನಾವು ಆಡುವ ಭಾಷೆಗಳು ಬೇರೆ. ಕಾಶ್ಮೀರದಲ್ಲಿ ತಾನೇ ಭಯೋತ್ಪಾದಕರು ಅಲ್ಲಿ ತಾನೇ ಗುಂಡಿ ತೊಡೆದಿದ್ದು, ನಿನ್ ಧರ್ಮ ಕೇಳಿ, ನಿನ್ ಜಾತಿ ಕೇಳಿ, ಇಲ್ಲೇನಾಗಲ್ವಲ್ಲ ಅಂತ ಮೈ ಮಾಡ್ತಾರೆ. ಗಾಂಧಾರಕ್ಕಾದ ಗತಿ ಸಿಂಧುವಿಗಾದ ಗತಿ ಕಾಶ್ಮೀರವನ್ನು ದಾಟಿ ಕರ್ನಾಟಕಕ್ಕೆ ಬರಲ್ವಾ? ಇದನ್ನು ಹಿಂದೂ ಸಮಾಜಕ್ಕೆ ಹೋಲಿಸಿದ್ರೆ ಅಸ್ಪೃಶ್ಯತೆ ಮತ್ತು ಜಾತೀಯತೆ ಎನ್ನುವಂತ ಮುಳ್ಳು ಈ ಸಮಾಜವನ್ನ ಹೊಕ್ಕಿದೆ. ಅದನ್ನು ತೆಗೆಯುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಬಸವಾದಿ ಶರಣರು ಮಾಡಿದ್ರು. ಆ ಬಸವಾದಿ ಶರಣರು ಮಾಡಿದ ಪ್ರಯತ್ನವನ್ನ ವರ್ತಮಾನದಲ್ಲಿ ನಾವು ಅಳವಡಿಸಿಕೊಳ್ಳದೆ ಇದ್ರೆ ಅದೇ ಮುಳ್ಳು ಗ್ಯಾಂಗ್ರೀನ್ ಆಗಿ ವಿಷವೇರಿ ಹಿಂದೂ ಸಮಾಜವನ್ನು ಕೊಲ್ಲೋದಿಲ್ವಾ? ನಮ್ಮೊಳಗೆ ಪ್ರಶ್ನಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ.
ನಾವು 12ನೇ ಶತಮಾನದ ಕಥೆ ಹೇಳ್ತೇವೆ. ಮಧುವರಸ ಮತ್ತು ಹರಳಯ್ಯನವರ ಬೀಗತನದ ಬಗ್ಗೆ ಮಾತಾಡ್ತೇವೆ. ವರ್ತಮಾನದಲ್ಲಿ ನಮ್ಮದೇ ಒಡಲೊಳಗೆ ಹುಟ್ಟಿದ ಮಗಳನ್ನ ಮರ್ಯಾದೆಯ ಹೆಸರಿನಲ್ಲಿ ಹತ್ಯೆ ಮಾಡ್ತೇವೆ. ಹಾಗಿದ್ರೆ ಬಸವಣ್ಣನವರ ಫೋಟೋವನ್ನು ನಾವು ಇಟ್ಕೊಂಡ್ವಿ, ಲಿಂಗಧಾರಣೆ ಮಾಡಿದ್ವಿ, ವಿಭೂತಿಯನ್ನ ಧರಿಸ್ಕೊಂಡ್ವಿ. ಬಸವ ತತ್ವವನ್ನ ಮನ ಮತ್ತು ಹೃದಯದೊಳಗೆ ಪ್ರತಿಷ್ಠಾಪಿಸಿಕೊಳ್ಳಿಲ್ಲ. ಇವತ್ತು ಜಗತ್ತಿಗೆ ಬೇಕಾಗಿರೋದು ಬರೀ ಭಾರತಕ್ಕಲ್ಲ, ಜಗತ್ತಿಗೆ ಬೇಕಾಗಿರೋದು ಬಸವ ತತ್ವ, ಸಿದ್ದರಾಮೇಶ್ವರರ ಕಾಯಕ ತತ್ವ. ನಮಗೆ ಬಸವಣ್ಣನವರ ಮೂರ್ತಿಯ ಜೊತೆಗೆ ವಿಚಾರವೂ ಬೇಕು. ಅದು ಬಾರದೇ ಇದ್ರೆ ಇದೇ ಜಾತೀಯತೆ, ಇದೇ ಅಸ್ಪೃಶ್ಯತೆ ಹಿಂದೂ ಸಮಾಜವನ್ನು ನಾಶ ಮಾಡುತ್ತೆ. ಅದಕ್ಕೆ ನಾನು ವಿನಂತಿ ಮಾಡೋದಿಷ್ಟೇ, ನಾವು ನಮ್ಮನ್ನ ಬ್ರಿಟಿಷರು ಆಳುವ ಅನಿವಾರ್ಯ ಇತ್ತು, ಒಡೆದು ಆಳಿದ್ರು. ಇವತ್ತು ಸ್ವತಂತ್ರ ಭಾರತದಲ್ಲಿ ನಮ್ಮನ್ನ ಜಾತಿಯ ಹೆಸರಿನಲ್ಲಿ, ನಮ್ಮನ್ನ ಬೇರೆ ಬೇರೆ ಪಂಗಡದ ಹೆಸರಿನಲ್ಲಿ ಒಡೆದು ನಾಶ ಮಾಡುವ ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನಕ್ಕೆ ಅವಕಾಶ ಕೊಡದೆ ನಮ್ಮಲ್ಲಿರುವಂತ ಅಸ್ಪೃಶ್ಯತೆ ಮತ್ತು ಜಾತೀಯತೆಯನ್ನು ದೂರಗೊಳಿಸಿ ಒಂದು ಸಮಾಜವಾಗಿ ನಾವೆಲ್ಲ ಒಂದು ಮತ್ತು ನಾವೆಲ್ಲ ಬಂಧು ಅನ್ನುವಂತ ಬಂಧುತ್ವದ ಭಾವವನ್ನ ಗಟ್ಟಿಗೊಳಿಸಿ ನಳಂಬ ಸಮಾಜ ತನ್ನ ಕ್ಷಾತ್ರ ಪರಂಪರೆಯನ್ನು ನೆನಪು ಮಾಡಿಕೊಂಡು ಧರ್ಮ ಮತ್ತು ದೇಶದ ರಕ್ಷಣೆಗೆ ನಾವು ಬಸವ ತತ್ವ ಅನ್ನುವಂತ ಶಾಸ್ತ್ರವನ್ನು ಧಾರಣೆ ಮಾಡಿ ನಮ್ಮ ಶೌರ್ಯದ ಪ್ರತೀಕವಾಗಿರ್ತಕ್ಕಂಥ ಶಸ್ತ್ರವನ್ನು ಕೂಡ ದೇಶದ ರಕ್ಷಣೆಗೆ, ಧರ್ಮದ ರಕ್ಷಣೆಗೆ ಅವಶ್ಯಕತೆ ಇದ್ದಾಗ ಹಿಡಿದು ಯೋಧರಂತೆ ನಮ್ಮ ಧರ್ಮ ಮತ್ತು ದೇಶವನ್ನು ರಕ್ಷಣೆ ಮಾಡ್ತೀವಿ ಅನ್ನುವಂಥ ಸಂಕಲ್ಪಕ್ಕೆ ಈ ಒಂದು ಸಿದ್ದರಾಮೇಶ್ವರ ಜಯಂತಿ ಪ್ರೇರಣೆಯನ್ನ ನೀಡಲಿ. ಸೋಮಾರಿಗಳಾಗದೆ ಕಾಯಕ ತತ್ವವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಕೂಡ ನರನೇ ಹರನಾಗುವ ಹಾದಿಯಲ್ಲಿ ಒಂದೇ ಹೆಜ್ಜೆಯನ್ನ ಮುಂದಿಟ್ಟಿದ್ದಾದ್ರೆ ಬಹುಶಃ ಈ ಜಯಂತಿ ನಮಗೆ ಕೊಡುವ ಈ ಒಂದು ಪ್ರೇರಣೆ ಸಾರ್ಥಕತೆಯನ್ನ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಈ ಸ್ವಾಗತ ಸಮಿತಿ ಮತ್ತು ನೊಳಂಬ ಸಮಾಜದ ಎಲ್ಲ ಮುಖಂಡರಲ್ಲಿ ನನ್ನ ಸವಿನಯ ಪ್ರಾರ್ಥನೆ, ಹರಗುರು ಸ್ಥಿರಮೂರ್ತಿಗಳಲ್ಲಿ ನನ್ನ ಪ್ರಾರ್ಥನೆ. ಹೊಳಲ್ಕೆರೆಯಲ್ಲಿ ಇಷ್ಟು ಚೆನ್ನಾಗಿ ನಮ್ಮ ಶಾಸಕರು ಚಂದ್ರಪ್ಪನವರು, ಉಮಾಪತಿಯವರು ಸೇರಿದಂತೆ ಸ್ವಾಗತ ಸಮಿತಿಯ ಅಧ್ಯಕ್ಷಗಳಾದಿಯಾಗಿ ಚೆನ್ನಾಗಿ ಮಾಡಿದಿರಿ. ನಮಗೂ ಒಂದು ಅವಕಾಶ ಕೊಡಿ. ಚಿಕ್ಕಮಗಳೂರಿನಲ್ಲಿ ನೊಳಂಬ ಸಮಾಜ ಹಿಂದೂ ಸಮಾಜದ ಒಂದು ಭಾಗ. ನಾವೆಲ್ಲ ಹಿಂದುತ್ವಕ್ಕಾಗಿಯೇ ರಾಜಕಾರಣದಲ್ಲಿರೋರು. ಸಿದ್ದರಾಮೇಶ್ವರರು ನಮಗೆ ಬೇರೆ ಅಲ್ಲ. ಸಿದ್ದರಾಮೇಶ್ವರರು ಅವರ ತತ್ವ ಅದು ಸೂರ್ಯ ಎಷ್ಟು ಪ್ರಖರವಾಗಿರ್ತಾನೋ ಅಷ್ಟೇ ಪ್ರಖರವಾಗಿರೋ ವಿಚಾರ. ಸಿದ್ದರಾಮೇಶ್ವರ ಜಯಂತಿಯನ್ನ ಮುಂದಿನ ಬಾರಿ ಚಿಕ್ಕಮಗಳೂರಿನಲ್ಲಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನೋದು ನನ್ನ ಪ್ರಾರ್ಥನೆ. ಸಹಮತ ಇದೆ ಅಂದ್ರೆ ನಮ್ಗೊಂದು ಜೋರಾಗಿ ಒಂದು ಕೈ ಎತ್ತಿ ಹೇಳಿ, ಹಾರ 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 ಹಾರ. ನಮಗೆ ಚಿಕ್ಕಮಗಳೂರಿನಲ್ಲಿ ಕೊಡಿ. ನಭೂತೋ ನ ಭವಿಷ್ಯತಿ ಅಂತ ಹೇಳಲ್ಲ, ಈ ಹಿಂದೆ ಆಗಿರಬಾರ್ದು, ಆ ರೀತಿಯಲ್ಲಿ ಮಾಡಿ ತೋರಿಸ್ತೇವೆ. ಮುಂದಿನವರಿಗೆ ಅದಕ್ಕಿಂತ ಚೆನ್ನಾಗಿ ಮಾಡೋದಕ್ಕೆ ಒಂದು ದಾರಿಯನ್ನ ತೋರಿಸ್ಕೊಡ್ತೇವೆ ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ ತಮ್ಮೆಲ್ಲರಿಗೆ ನಾನು ವಂದಿಸಿ, ಎಂ ಬಿ ಪಾಟೀಲ್ರು ಈಗ ಬಂದ್ರು. ನಾನು ರಾಘವೇಂದ್ರ ಅವರಿಗೆ, ಎಂ ಬಿ ಪಾಟೀಲ್ರಿಗೆ, ನಮ್ಮ ಎಲ್ಲ ಮುಖಂಡರಿಗೆ ಒಂದು ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ. ನಾನು ಚಿಕ್ಕಮಗಳೂರಿನಲ್ಲಿ ಅಲ್ಲೊಂದು ಸ್ಥಳೀಯ ಚುನಾವಣೆ ಇರೋ ಹಿನ್ನೆಲೆಯಲ್ಲಿ ಬರಬೇಕೋ ಬಿಡಬೇಕು ಅಂತಿದ್ದೆ. ಆದ್ರೆ ಸಮಾಜ ವಿಶ್ವಾಸಕ್ಕೆ, ನಂಬಿಕೆಗೆ ಹೆಸರಾದ ಸಮಾಜ. ಆ ಸಮಾಜ
ಯಾವತ್ತೂ ನಂಬಿಕೆ ಮತ್ತು ವಿಶ್ವಾಸವನ್ನು ಬಿಟ್ಕೊಟ್ಟಿಲ್ಲ. ನನ್ನಂತವರನ್ನ 4 ಸಾರಿ ವಿಧಾನಸಭೆ ಕಳಿಸೋದಕ್ಕೆ ಈ ಸಮಾಜದ ಬಹುದೊಡ್ಡ ಪಾತ್ರ ಇದೆ. ಆ ನಿರ್ವಿವಾದವಾಗಿ ಒಪ್ಕೊಂತ ಈ ಸರಿ ಚುನಾವಣೆಯಲ್ಲಿ ನಾನು ಸೋತಿರ್ಬೋದು, ಆದ್ರೆ ಸೋತಾಗಲೂ ಸಮಾಜ ನನ್ನನ್ನು ಕೈ ಬಿಟ್ಟಿಲ್ಲ. ಆ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲೇನೆ ನಾನು ನಮ್ಮ SM ನಾಗರಾಜ್ ಅವರು ಕರೆದಾಗ ನಾನು 14-15ರಲ್ಲಿ ಯಾವತ್ತಾರು ಒಂದಿನ ಬಂದು ಹೋಗ್ತೀನಿ ಅಂತ ಹೇಳಿ ಬಂದಿದ್ದೇನೆ. ನಿಮ್ಮನ್ನು ನೋಡಿ ಆನಂದ ಆಗಿದೆ. 17ನೇ ತಾರೀಕು ಚುನಾವಣೆ ಇರೋ ಹಿನ್ನೆಲೆಯಲ್ಲಿ ಎಲ್ಲರ ಅನುಮತಿಯನ್ನ ಪಡೆದು ನನಗೆ ಹೋಗಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿ ಎಲ್ಲರಿಗೆ ವಂದಿಸಿ ಸಮಾಜದ ಕಷ್ಟ ಸುಖಕ್ಕೆ ನಿಮ್ಮ ಮನೆಯ ಮಗನಂತೆ ಸದಾಕಾಲ ನಿಮ್ಮೊಂದಿಗೆ ಇರ್ತೇನೆ ಅನ್ನುವಂತ ಮಾತನ್ನು ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇನ್ನೊಂದು 5 ನಿಮಿಷಗಳ ಕಾಲ ಸನ್ಮಾನ್ಯ CT ರವಿ ಸರ್ ಅವರು ನಮ್ಮ ಜೊತೆ ಉಳಿಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. CT ರವಿ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. CT ರವಿ ಸರ್ ಅವರು ಮಾತಾಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ನಮ್ಮೆಲ್ಲರ ಬಗ್ಗೆ ಮಾತಾಡಿದ್ರು. ಆದ್ರೆ ನಮ್ಮ ಹಿಂದೂಗಳು ನಮಗೋಸ್ಕರ ಎಷ್ಟು ಸ್ಫೂರ್ತಿಯಾಗಿ ನಿಂತಿದ್ದಾರೆ ಅಂದ್ರೆ ಈ ವೇದಿಕೆಯ ಮೂಲಕ ನಮ್ಮ ಜನಾಂಗದ ಮೂಲಕ ವಾಲ್ಮೀಕಿ ಜನಾಂಗದ ಎಲ್ಲ ಹಿಂದೂಗಳಿಗೆ ಬಂಧುಗಳಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಈ ಒಂದು ನೆಲವನ್ನ ನಮಗೋಸ್ಕರ ಕಾರ್ಯಕ್ರಮ ನೀವು ಮಾಡಿ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಅಂತ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸನ್ಮಾನ್ಯ ಶ್ರೀ MB ಪಾಟೀಲ್ ಸರ್ ಅವರು ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ, ಅವರಿಗೆ ನಾವು ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೂ ಇದೇ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರು ಆದಂತ ಆಂಜನೇಯ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೊತೆಗೆ ದಯಮಾಡಿ ಬಂಧುಗಳೇ ತಾವೆಲ್ಲರೂ LED ಸ್ಕ್ರೀನ್ ಮೂಲಕ ಒಂದು ಗಮನವನ್ನ ಹರಿಸಬೇಕು. ಹಿಂದೆ ಕೂತಿರುವಂತಹ LED ಸ್ಕ್ರೀನ್ ಹತ್ರ ಕೂತಿರುವಂತಹ ದಯಮಾಡಿ ಬಂಧುಗಳು ದಯಮಾಡಿ ಸ್ಥಳಾವಕಾಶ ಮಾಡಿಕೊಡಬೇಕು. LED ಸ್ಕ್ರೀನ್ ಅಲ್ಲಿ ಅಳವಡಿಸಿರೋದ್ರಿಂದ ಸ್ವಲ್ಪ ತೊಂದರೆ ಆಗಬಹುದು ಅಂತ ಸ್ಟೇಜ್ ಕಮಿಟಿಯವರು ತಿಳಿಸಿರೋದ್ರಿಂದ LED ಸ್ಕ್ರೀನ್ ಹತ್ರ ಕೂತಿರೋರೆಲ್ಲ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಈಗ ನಮ್ಮ ನೊಳಂಬ ಸಮುದಾಯದ ನೊಳಂಬರು ಹಾಗೂ ಸಿದ್ದರಾಮೇಶ್ವರರು ಮತ್ತು ನೊಳಂಬ ಲಿಂಗಾಯತರು ನಡೆದು ಬಂದಂತ ಇತಿಹಾಸ, ಆ ಒಂದು ಇತಿಹಾಸದ ಕ್ಷಣಗಳನ್ನ ಒಂದು ಸಾಕ್ಷ್ಯ ಚಿತ್ರದ ಮೂಲಕ ತಮ್ಮೆಲ್ಲರಲ್ಲಿ ನಾವು ವೀಕ್ಷಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಸಾಕ್ಷ್ಯ ಚಿತ್ರ ಕರ್ನಾಟಕದ ಇತಿಹಾಸದಲ್ಲಿ ನೊಳಂಬರದ್ದು ವಿಶಿಷ್ಟ ಕಾಲಘಟ್ಟ. ಸಾಮಾನ್ಯ ಸಾಮಂತರಾಗಿ ಸೇವೆ ಸಲ್ಲಿಸುತ್ತ ಭಾಷೆ, ಕಲೆ, ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆ ನೀಡಿ ಕನ್ನಡ ಪರಂಪರೆಯನ್ನು ಬೆಳೆಸಿದರು. ನೊಳಂಬ ಎಂದರೆ ಶ್ರೇಷ್ಠ ಕ್ಷತ್ರಿಯ ಗುಣವುಳ್ಳವರು ಎಂದರ್ಥ. ಹೇಮಾವತಿ ಸ್ತಂಭ ಶಾಸನ, ನೆಲಪಲ್ಲಿ ಶಾಸನ, ಬರಗೂರು ಶಾಸನಗಳು ಇದಕ್ಕೆ ಸಾಕ್ಷ್ಯ ನೀಡುತ್ತವೆ. ತ್ರಿನಯನ ಪಲ್ಲವ ನೊಳಂಬರ ಮೂಲ ಪುರುಷ. ಈತನ ವಂಶದಲ್ಲಿ ಜನಿಸಿದಾತನೇ ನೊಳಂಬಾಧಿರಾಜ. ನಂದಿಯು ಇವರ ರಾಜಲಾಂಛನವಾಗಿತ್ತು. 32,000 ಗ್ರಾಮಗಳಲ್ಲಿ ಆಡಳಿತ ನಡೆಸುತ್ತಿದ್ದ ನೊಳಂಬರು ಇಂದಿನ ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಕೋಲಾರ, ನೆರೆಯ ಅನಂತಪುರ, ಚಿತ್ತೂರು, ಧರ್ಮಪುರಿ ಪ್ರಾಂತ್ಯಗಳು ಇವರ ಆಳ್ವಿಕೆಗೆ ಸೇರಿದ್ದವು. ಹಿಂಜೇರು ಅಥವಾ ಹೇಮಾವತಿ ಪಟ್ಟಣವನ್ನ ರಾಜಧಾನಿಯನ್ನಾಗಿಸಿಕೊಂಡು ಸುಮಾರು 4 ಶತಮಾನಗಳ ಕಾಲ ಆಳಿದರು. ಶಿಲ್ಪಕಲೆಗೆ ಅಪಾರ ಕೊಡುಗೆ ನೀಡಿದ ನೊಳಂಬರು ತಮ್ಮದೇ ನಾಣ್ಯಗಳನ್ನು ಪರಿಚಯಿಸಿದ್ದರು. ಲಿಂಗಾಯತ ಸಮುದಾಯದ 7 ಪ್ರಥಮರಲ್ಲಿ ಒಬ್ಬರು ಶಿವಯೋಗಿ ಸಿದ್ದರಾಮೇಶ್ವರ ಅವರು. ಇವರು ಬಸವಣ್ಣನವರ ಸಮಕಾಲೀನರು. ಕಾಲಾನುಕ್ರಮದಲ್ಲಿ ನೊಳಂಬರೂ ಸಹ ಸಿದ್ದರಾಮೇಶ್ವರರ ಅನುಯಾಯಿಗಳಾದರು. ಸೊಲ್ಲಾಪುರದಲ್ಲಿರುವ ಇವರ ಗದ್ದುಗೆ ಅತ್ಯಂತ ಪುರಾತನವಾದ ಇತಿಹಾಸ ಹೊಂದಿದ್ದು ಲಕ್ಷಾಂತರ ಭಕ್ತರನ್ನ ಒಳಗೊಂಡಿದೆ. ಇಂತಹ ಐತಿಹಾಸಿಕ ಹಿನ್ನೆಲೆ ಇರುವ ನೊಳಂಬ ಲಿಂಗಾಯತ ಸಮುದಾಯವನ್ನ
ಪ್ರಗತಿಯ ಪಥದಲ್ಲಿ ಒಯ್ಯುವ ಮಹದಾಸೆಯಿಂದ ಮುಂದಾದವರು ಬೆಂಗಳೂರಿನ ಕಂಬಿ ಸಿದ್ದರಾಮಣ್ಣನವರು. 1906ರಲ್ಲಿ ಚಿಕ್ಕಪೇಟೆಯ ತಮ್ಮ ಮನೆಯಲ್ಲಿಯೇ ಸಮುದಾಯದ 40 ವಿದ್ಯಾರ್ಥಿಗಳಿಗೆ ಊಟ ವಸತಿ ಕಲ್ಪಿಸುವುದರೊಂದಿಗೆ ಇವರ ಸಮಾಜ ಸೇವೆ ಪ್ರಾರಂಭವಾಗಿ ಕಾಲಾನಂತರದಲ್ಲಿ ವಿಸ್ತಾರವಾಯಿತು. ಈ ಸಮಾಜ ಸೇವೆಗೆ ಇವರ ಧರ್ಮಪತ್ನಿಯರು ಸಹ ಕೈಜೋಡಿಸಿದರು. 1935ರಲ್ಲಿ ತಿಪಟೂರಿನಲ್ಲಿ ಶ್ರೀಮದ್ ವೀರಶೈವ ವಿದ್ಯಾಪ್ರಚಾರಕ ಸಂಘವನ್ನು ಸ್ಥಾಪಿಸಿ 1937ರಲ್ಲಿ ತಮ್ಮ ಸ್ಥಿರ ಚರ ಆಸ್ತಿಯನ್ನು ಸಂಘಕ್ಕೆ ದಾನ ಮಾಡಿದರು. 1940ರ ಏಪ್ರಿಲ್ ತಿಂಗಳಲ್ಲಿ ಸಂಘವು ಕಂಬಿ ಸಿದ್ದರಾಮಣ್ಣನವರಿಗೆ ದಾನಶೂರ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವ ಸಲ್ಲಿಸಿತು. ಸಂಘವು 1948ರಲ್ಲಿ ವೀರಶೈವ ಸಮಾಜ ಸುಧಾರಣಾ ಸಂಘ ಎಂಬ ಹೊಸ ಹೆಸರಿನೊಂದಿಗೆ ಸಮುದಾಯವನ್ನು ಮುನ್ನಡೆಸುವ ಕೆಲಸಗಳನ್ನು ಆರಂಭಿಸಿತು. 1981ರಲ್ಲಿ ವೀರಶೈವ ಸಮಾಜ ಸುಧಾರಣಾ ಸಂಘ ಹಾಗೂ ನೊಳಂಬ ಇತಿಹಾಸ ಪರಿಷತ್ ವಿಲೀನಗೊಂಡು 1982ರಲ್ಲಿ ಸಂಸ್ಥೆಯನ್ನು ನೊಳಂಬ ವೀರಶೈವ ಸಂಘ ಎಂದು ಮರುನಾಮಕರಣ ಮಾಡಲಾಯಿತು. 1989ರಲ್ಲಿ ಬೆಂಗಳೂರಿನಲ್ಲಿ ದಾನಶೂರ ಕಂಬಿ ಸಿದ್ದರಾಮಣ್ಣ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೊಂಡಿತು. 2019ರಲ್ಲಿ ನೊಳಂಬ ಲಿಂಗಾಯತ ಸಂಘವಾಗಿ ಬದಲಾವಣೆಗೊಂಡಿತು. ಕಳೆದ 5 ದಶಕಗಳಲ್ಲಿ ಈ ಸಂಘವು ವಿದ್ಯಾರ್ಥಿ ನಿಲಯ ಮತ್ತು ಸಮುದಾಯ ಭವನಗಳನ್ನು ಬೆಂಗಳೂರು ಹಾಗೂ ರಾಜ್ಯದ ವಿವಿಧ ನಗರಗಳಲ್ಲಿ ನಿರ್ಮಿಸಿದೆ. ಪ್ರತಿ ವರ್ಷ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. ಸಮುದಾಯದ ಸಾಮಾಜಿಕ ಸಾಂಸ್ಕೃತಿಕ ಅಧ್ಯಯನಕ್ಕಾಗಿ ತುಮಕೂರು ವಿಶ್ವವಿದ್ಯಾಲಯದ